ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವಾಗ ಎಲ್ಲರೂ ರೆಡಿಯಾಗಿದೆ. ಸೊ ನಾನು ಹೀಗೆ ರೆಡಿಯಾಗಿದ್ದೀನಿ ನೋಡಿದೆ. ಸೊ ಇಲ್ಲಿಂದ ನಾವು ದೊಡ್ಡಮ್ಮ ಮನೆಗೆ ಹೋಗಬೇಕು, ಅಂದರೆ ಸೂರತ್ಕಲ್. ಸೊ ಗೈಸ್ ಹೊರಡ್ತಾ ಇದ್ದೀವಿ. ನಮ್ಮ ಪಪ್ಪ ನೋಡಿ ಇವಾಗ ಏನು ಮಾಡ್ತಾರೆ. ಫುಲ್ ಭಕ್ತಿ, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸೊ ನಮ್ಮ ಪಪ್ಪನ ಔಟ್ಫಿಟ್ ನೋಡಿ ಗೈಸ್, ಮಸ್ತಾಗಿ ಕಾಣ್ತಾ ಇದ್ದಾರೆ. ಫುಲ್ ಯಂಗ್ ಎನರ್ಜೆಟಿಕ್ ಮ್ಯಾನ್ ಥರ. ಅವಾಗ ಅವ್ರಿಗೆ ಹೇಳಿದ್ರೆ ಯಾವಾಗಲೂ ನಾನು ಹಂಗೆ ಅಂತಾರೆ. ಸಾರಿ ಇರಿ, ಒಂದು AC ಡಿಸ್ಟರ್ಬೆನ್ಸ್ ಇದೆ. ಸೊ ನಾನು ಇದು ಬ್ಯೂಟಿಫುಲ್ ಚೂಡಿದಾರ್, ನಮ್ಮಪ್ಪ ಎಲ್ಲೋ ಅಲ್ಲ, ಎಲ್ಲೋ ಶರ್ಟ್ ಆ್ಯಂಡ್ ಗ್ರೇ ಕಲರ್ ಜೀನ್ಸ್. ನಮ್ಮ ಮಮ್ಮಿ ಬ್ಯೂಟಿಫುಲ್ ಪರ್ಪಲ್ ಸ್ಯಾರಿ, ನಮ್ಮ ಅಜ್ಜಿ ಪಿಂಕ್ ವಿತ್ ಪರ್ಪಲ್. ನಮ್ಮ ತಾತ ನೋಡಿ ಗೈಸ್ ಟ್ರೆಡಿಷನಲ್ ಫುಲ್ಲು ಶರ್ಟು ಪಂಚೆ ಶಲ್ಯ ಎಲ್ಲಿ ಕಾಣ್ತಾ ಇದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿಂದ ಹೋಗೋಕ್ಕೆ ಆ್ಯಸ್ ನಾನು ನೆನ್ನೆ ಬ್ಲಾಗೆಲ್ಲ ಯಾರ್ಯಾರು ನೋಡಿರ್ತೀರೋ ಗೊತ್ತಾಗಿರುತ್ತೆ, ಒಂದು ಹಾಫ್ ಆನ್ ಅವರ್ ಬೇಕೇ ಬೇಕು. ಆ್ಯಕ್ಚುಲಿ ಬೇಗ ಹೊರಡ್ಬೇಕಂತ ಅಂದ್ಕೊಂಡ್ವಿ. ಆ್ಯಸ್ ಯೂಶುವಲ್ ಇಟ್ ಇಸ್ ಸೇಮ್, ಲೇಟಾಗೆ ಹೊರಟಿದ್ದೀವಿ. ಅಲ್ಲಿ ಜೋರಾಗಿ ಮಾತಾಡೋಕ್ಕಾಗಲ್ಲ ಗೈಸ್, ಬಿಕಾಸ್ ಮೈಕು ತಂದಿಲ್ಲ. ಆ ಕಾರಣ ನಾನು ವಾಯ್ಸ್ ಓವರ್ ಕೊಡ್ತೀನಿ, ವಿಡಿಯೋ ಸಮೇತ ವಿಡಿಯೋ ಬಿಟ್ಸ್ ಹಾಕ್ತೀನಿ, ಅದ್ರ ಜೊತೆ ವಾಯ್ಸ್ ಓವರ್ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಓವರ್ ಕೊಡ್ತೀನಿ. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ ನನಗೆ ಎಷ್ಟು ಗೊತ್ತೋ ತಕ್ಕ ಮಟ್ಟಿಗೆ ತಕ್ಕ ಮಟ್ಟಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಓಕೆ ಗೈಸ್, ಅಜೀಬ್ ಮಾಡ್ಬಿಟ್ರು. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನು ಮಾಡಕ್ಕಾಗಲ್ಲ, ಹಂಗೆ ತಿಂಡಿ ತಿಂದಿಲ್ವಲ್ಲ, ಅದಕ್ಕೆ ನಾಲ್ಗೆ ಫುಲ್ಲು ಆಗೋಯ್ತು. ಓಕೆ ನೋಡಿ ಗೈಸ್, ವಿ ಆರ್ ಗೋಯಿಂಗ್. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಗೈಸ್, ಯಪ್ಪ ನೆಕ್ಸ್ಟ್ ಲೆವೆಲ್ಲು. ಏನು ಮಾಡಿದ್ರೆ ಇವಾಗ ಬಂದ್ವಿ ಗೈಸ್ ದೊಡ್ಡಮ್ಮ ಮನೆಗೆ. ನೋಡಿ ಚಪ್ರ ಎಲ್ಲ ಹಾಕಿದ್ದಾರೆ. ಸೊ ಕೆಲವರು ಅಂದರೆ ಇನ್ನು ಕಸಿನ್ಸ್ ಬರೋರಿದ್ರು, ಸೊ ಸ್ವಲ್ಪ ಜನ ಬಂದಿದ್ರು. ಸೊ ಎಲ್ಲರೂ ನೋಡಿ ತುಂಬ ದಿನ ಆಗಿತ್ತು ಗೈಸ್. ಇವಾಗ ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ವಿ. ಸೊ ಇದು ಒಂದು ಟೆರೆಸ್ಸು. ಟೆರೆಸ್ಸಲ್ಲಿ ಲೈಕ್ ಹೇಳ್ದೆ ಅಲ್ಲ ಆವಾಗಲೇ ಶಾಸ್ತ್ರ ಎಲ್ಲ ಇರುತ್ತೆ ಅಂತ, ಅದಕ್ಕೆಲ್ಲ ರೆಡಿ ಮಾಡಿದರು. ಆ್ಯಸ್ ವೆಲ್ ಆಸ್ ತುಂಬ ದೊಡ್ಡದಾಗಿದೆ ಟೆರೆಸ್ಸು. ಆ್ಯಂಡ್ ಇಲ್ಲಿಂದ ಟೆರೆಸ್ಸಿಂದ ಆ್ಯಕ್ಚುಲಿ ಬೀಚ್ ಕಾಣುತ್ತೆ. ನೀವಲ್ಲಿ ಲೈಕ್ ಆ ಕಡೆ ಗ್ರಾಸಸ್ ಎಲ್ಲ, ಐ ಮೀನ್ ಟ್ರೀಸ್ ಎಲ್ಲ ಇದೆ ಅಲ್ವಾ. ಸೊ ಮರ ಗಿಡಗಳು ಏನೇನೆಲ್ಲ ಇದೆ ಅದೆಲ್ಲ ಇವಾಗ ಝೂಮ್ ಮಾಡ್ತಿದ್ದೀನಿ ನೋಡಿ. ಸೊ ಅದೇನೇನೆಲ್ಲ ಬ್ಲೂ ಕಲರ್ ಥರ ಕಾಣ್ತಿದೆಯಲ್ಲ ಅದೆಲ್ಲ ಬೀಚ್ ಆ್ಯಕ್ಚುಲಿ. ಸೊ ಸ್ವಲ್ಪ ದೂರದಿಂದ ನೋಡಿದ್ರೆ ಆಕಾಶ ಥರ ಕಾಣುತ್ತೆ, ಬಟ್ ಆ್ಯಕ್ಚುಲಿ ಅದೆಲ್ಲ ಏನೇನೆಲ್ಲ ಲೈಕ್ ಅಲ್ಲಿ ನೋಡಿ ನೀರು ಫ್ಲೋಟ್ ಆಗ್ತಾಯಿರೋದು ಆರಾಮಾಗಿ ಗೊತ್ತಾಗುತ್ತೆ. ಸೊ ಅದು ಬಂದುಬಿಟ್ಟು ಬೀಚು. ಸೊ ಒಳ್ಳೆ ವ್ಯೂ ಇರುತ್ತೆ. ತಿಂಡಿ ಬಂದುಬಿಟ್ಟು ಕ್ಯಾರೆಟ್ ಹಲ್ವಾ, ಆಮೇಲೆ ಬೋಂಡ, ಆಮೇಲೆ ಶಾವಿಗೆ ಬಾತು, ಚಟ್ನಿ, ಚೆನ್ನಾಗಿತ್ತು ಗೈಸ್. ಸೊ ಗೈಸ್ ಇದು ಬಂದುಬಿಟ್ಟು ಮನೆ ಪೂಜೆ ಅಂತೆ. ಮನೆ ದೇವ್ರ ಪೂಜೆ ಮಾಡೋಕ್ಕೆ ಅವರು ಇದನ್ನೆಲ್ಲ ತೆಂಗಿನಕಾಯಿ ಇದನ್ನೆಲ್ಲ ತಟ್ಟೆಲಿ ಇಟ್ಕೊಂಡು ಎಲ್ಲರೂ ಅವ್ರ ಮನೆ ದೇವರು ಒಂದು ಯಾವುದೇ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಮನೆ ದೇವ್ರ ಪೂಜೆ ಮಾಡಬೇಕು. ಮನೆ ದೇವ್ರ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದು ತೆಂಗಿನಕಾಯಿ, ಹೂವು, ಬಾಳೆಹಣ್ಣು, ನಾರ್ಮಲ್ ಬೇಸಿಕ್ ಥಿಂಗ್ಸ್ ಕೈಸ್ ಏನೇನೆಲ್ಲ ಇಡಬೇಕೋ ಅದೆಲ್ಲ ಇಟ್ಟು ಎಲ್ಲರ ಕೈಲೂ ಮುಟ್ಟಿಸ್ಕೊಂಡು ಬಂದು ಅವ್ರ ಮನೆ ದೇವ್ರ ಪೂಜೆ ಮಾಡಿ ಆಮೇಲೆ ಮುಂದಿನ ಶಾಸ್ತ್ರಗಳೇನೇನಿದೆಯೋ ಅದೆಲ್ಲಿ ಕಂಟಿನ್ಯೂ ಅಲ್ಲಮ್ಮ. ಹೌದು. ಓಂ ಯಾಃ ಫಲಿನೇರ್ಯಾಃ ಫಲಾಭುಷಣಂ ಇದಂ ಬಲಂ ಮಯಾ ದೇವಾಸ್ತಾಪಿತಂ ಪ್ರದತ್ತವಾನ್ ತೇನ ಮೇ ಸಫಲಾಭಾಪ್ತಿಃ ಭವೇತ್ ಜನ್ಮನಿ ಜನ್ಮನಿ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ವಾರ್ಧೋ ಧನುರ್ಧರಃ ತತ್ರ ಅನಾದ್ಯವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರು ಪರಂಪರಾ ಪ್ರಾಪ್ತ. ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ. ಇನ್ನೊಮ್ಮೆ ಮಾಡ್ಕೊಳ್ಳಿ.
ಓಂ ಶ್ರೀ ಸಾಗರ ಸೊ ಗೈಸ್ ನೋಡಿದ್ರಲ್ಲ, ಮನೆ ಪೂಜೆ ಎಲ್ಲ ಮುಗಿಸಿ ಇವಾಗ ನಾಂದಿ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ, ನಮ್ಮ ಅಕ್ಕ ಅಂದರೆ ಮದುವೆ ಹುಡುಗಿ, ಅವ್ರ ತಂಗಿ, ಸೊ ಫುಲ್ ಫ್ಯಾಮಿಲಿ. ಸೊ ಗೈಸ್ ನೋಡಿದ್ರಲ್ಲ ಗೈಸ್, ಅದು ಪೂಜೆ ಎಲ್ಲ ಆದಮೇಲೆ ಇವಾಗ ಆಚೆ ಬಂದಿದ್ದೀವಿ. ಇದು ಬಂದು ಚಪ್ರದ ಪೂಜೆ. ಸೊ ಚಪ್ರದ ಪೂಜೆ ಮಾಡ್ತಾ ಇದ್ದಾರೆ. ಅದೆಲ್ಲ ಆ್ಯಕ್ಚುಲಿ ಇದೆಲ್ಲ ನನಗೂ ನೀಟಾಗಿ ಏನೂ ಗೊತ್ತಿರಲಿಲ್ಲ. ಬಿಕಾಸ್ ಮದುವೆ ಅಂತಂದರೆ ಯೂಶ್ವಲಿ ರಿಸೆಪ್ಷನ್ನು ಆ ಥರ ದಾರೆಗೆಲ್ಲ ಹೋಗಿ ಹಾಗೆ ಬಂದುಬಿಡ್ತೀವಿ. ಸೊ ಡೀಟೇಲಾಗಿ ಎಲ್ಲ ಪೂಜೆಯು ಎಲ್ಲ ದಿನ ಇದ್ದು ಶಾಸ್ತ್ರ ಎಲ್ಲ ನೋಡಿರಲಿಲ್ಲ. ಸೊ ನಾನು ಹತ್ತಿರದಿಂದ ನೋಡಿ ನಮ್ಮ ಅಕ್ಕ ಮದುವೆಯಲ್ಲೇ ಫಸ್ಟು ನೋಡಿದ್ದು. ಸೊ ಸೊ ಇವಾಗ ಚಪ್ರದ ಪೂಜೆ ಆದಮೇಲೆ ಇವಾಗ ತುಳಸಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಗೈಸ್, ಇದು ಪೂರ್ಣಾವತಿ ಮಾಡೋಕ್ಕಿಂತ ಮುಂಚೆ ಸೊ ನಮ್ಮ ದೊಡ್ಡಮ್ಮ ಇದು ದೀಪ ಹಚ್ತಾ ಇದ್ದಾರೆ. ಸೊ ದೀಪ ಹಚ್ಚಿ ಅದಾದಮೇಲೆ ಅದನ್ನು ಹೋಮದ ಕುಂಡಕ್ಕೆ ಹಾಕ್ತಾರೆ. ಸೊ ಗೈಸ್, ಇದು ಒಂದು ಹೂವಿಳೆ ಶಾಸ್ತ್ರ ಅಂತ. ಸೊ ಹೆಣ್ಮಕ್ಳಿಗೆ ಮಾಡೋದು. ಸೊ ಇದು ಹೇಗೆ ಅಂತಂದರೆ ಲೈಕ್ ಪಾದ ಎಲ್ಲ ತೊಳೆದು ಪೂಜೆ ಮಾಡಿ ಸೊ ಮಾಡ್ತಾರೆ. ಅಲ್ಲಿ ಚಿಕ್ಕವಳಿದ್ದಿದ್ದು ಇನ್ನೂ ಇದ್ದರು, ಬಟ್ ಸ್ವಲ್ಪ ಜನ. ಬಟ್ ಅದು ಬಿಟ್ಟು ನಾನು ಮತ್ತು ಇನ್ನೊಬ್ಳು ಚಂದನ ಅಂತ, ಸೊ ನಾವಿಬ್ಬರಿಗೆ ಈ ಥರ ಪೂಜೆ ಮಾಡಿ ನೆಕ್ಸ್ಟು ಹೋಗ್ಬಿಟ್ಟು ಕೂತ್ಕೋಬೇಕು ಗೈಸ್. ಎಷ್ಟೊಂದು ಜನ ಇವಾಗ ಕೂತಿದ್ದಾರೆ ನೋಡಿ ಈ ಥರ. ಸೊ ಫಸ್ಟು ಇಲ್ಲಿ ಅರ್ಶಿನ ಕೊಡ್ತಾ ಇದ್ದಾರೆ. ಅರ್ಶಿನ ಎಲ್ಲ ಇಸ್ಕೊಂಡು ಮೇನ್ ಪಾಯಿಂಟ್ ಏನು ಗೊತ್ತಾ ಗೈಸ್, ಬರುತ್ತೆ ಇರಿ ಇವಾಗ. ಅದಕ್ಕೆ ಶೆಟ್ಟಿ ಅಂಗಡಿಗೆ ಹೋಗಿ ಪಟ್ನ ಹೆಂಗೆ ಕಟ್ತಾರೆ ಅಂತ ನೋಡ್ಕೋಬೇಕು. ನೋಡಿ ಗೈಸ್, ನಮ್ಮಪ್ಪ ಆವಾಗಲೇ ಗೈಸ್ ಹೇಳಿದ್ನಲ್ಲ. ಸೊ ನೋಡಿ ಇಷ್ಟು ಜನ ಕೂತಿದ್ದೀವಿ. ಆಲ್ಮೋಸ್ಟ್ ಇದ್ವಿ ಗೈಸ್, ಒಂದು 10 to 15 ಮೆಂಬರ್ಸ್ ಇದ್ವಿ. ಸೊ ಎಲ್ಲರದ್ದು ನಮ್ಮ ಪಪ್ಪ ಕವರ್ ಮಾಡಿದ್ದಾರೆ. ನಮ್ಮ ಪಪ್ಪನೇ ಗೈಸ್ ಫುಲ್ಲು ವ್ಲಾಗಿಂಗೆಲ್ಲ ಹೆಲ್ಪ್ ಮಾಡಿರೋದು. ಈ ಥರ ಒಂದೊಂದಾಗೆ ಕಟ್ಕೊಂಡು ಹೋಗ್ತಾರೆ. ಆಮೇಲೆ ನಮ್ಗಳಿಗೆಲ್ಲ ನಮಸ್ಕಾರ ಸಹ ಮಾಡ್ತಾರೆ. ಸೊ ಊಟ ಮಾಡಿಕೊಂಡು ಆಮೇಲೆ ಗೈಸ್ ನೆಕ್ಸ್ಟ್ ಪ್ರೋಗ್ರಾಮ್ ಏನಂತ. ಸೊ ಗೈಸ್, ಇದು ಗೋತ್ಕಲ್ ಶಾಸ್ತ್ರ ಅಂತೆ. ಸೊ ನಾನು ಇದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಸೊ ಇದು ಕೇಳಿ ಅಲ್ಲಿ ಹೇಳ್ತಿದ್ರು. ಮೆಹಂದಿ ಹಾಕೋಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡಿ ಗೈಸ್, ನಾನು ಮೆಹಂದಿ ಹಾಕ್ಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಂದರೆ ನಿಜ ತುಂಬ ಚೆನ್ನಾಗಿ ಹಾಕಿದ್ರು. ಲೈಕ್ ಯಂಗ್ಸ್ಟರ್ಸು, ಇಬ್ಬರು ಹುಡುಗಿರು. ಸೊ ಅವ್ರಿಗೆ ನಾನೇನು ಹೇಳೇ ಇಲ್ಲ ಗೈಸ್. ಅಂದರೆ ನನಗೆ ಕೇಳಿದ್ರು ನಿಮ್ಗೇನಾದ್ರು ಪರ್ಟಿಕ್ಯುಲರ್ ಡಿಸೈನ್ ಬೇಕಾ ಅಂತ. ನೋಡಿ ಗೈಸ್, ಡಿಸೈನು ಏನು ಸಕ್ಕತ್ತಾಗಿ ಹಾಕಿದ್ದಾರೆ. ಸೊ ಬೇಸಿಕ್ ಡಿಸೈನ್ ಬಗ್ಗೆ ಕೇಳಿದಾಗ ನಾನು ಯಾವುದೋ ಥರ ಒಂದು ಫೋಟೋ ಆಗಲಿ ಏನೋ ಆ ಥರ ಇಟ್ಕೊಂಡಿರಲಿಲ್ಲ. ತೆಗೆದ್ಬಿಟ್ಟು ಇಲ್ಲ ನನಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತ. ಜಸ್ಟ್ ನಾರ್ಮಲಾಗಿ ಸಿಂಪಲಾಗಿ ಯಾವುದಿದ್ರೂ ಪರವಾಗಿಲ್ಲ ಅಂತ ಅಂದೆ. ಸೊ ಸಿಂಪಲಾಗಿರಲಿ, ತುಂಬ ಗ್ರ್ಯಾಂಡ್ ಬೇಡ. ಸಿಂಪಲ್ ಅಂದಿದ್ದಕ್ಕೆ ಇಷ್ಟು ಗ್ರ್ಯಾಂಡಾಗಿ ಹಾಕಿದ್ದಾರೆ. ಇನ್ನು ಗ್ರ್ಯಾಂಡ್ ಅಂದಿದ್ರೆ ಯಾವ ಥರ ಹಾಕಿರೋರೋ. ನಮ್ಮಮ್ಮ ನೋಡಿ ಗೈಸ್ ಎಷ್ಟು ಕ್ಯೂಟಾಗಿ ಮೆಹಂದಿ ಹಾಕ್ಸ್ಕೊತಿದ್ದಾರೆ. ಸುಮ್ಮನೆ ಲೈಕ್ ಅವ್ರಿಗೆಲ್ಲ ತುಂಬ ಎಷ್ಟೊಂದು ವರ್ಷ ಆಗಿತ್ತು. ಅವ್ರ ಮದುವೆ ಟೈಮಲ್ಲೇ ಮೆಹಂದಿ ಹಾಕ್ಸಿದ್ದು ಬಿಟ್ಟರೆ ಆಮೇಲೆ ಲೇಟರ್ ಆನ್ ಹಾಕ್ಸಿರ್ಲಿಲ್ಲ ಅನಿಸುತ್ತೆ. ಬಟ್ ಇದೇ ಥರ ಯಾವ್ದಾದ್ರು ಮದುವೆ ಹತ್ರದವ್ರ ಮದುವೆ ಇದ್ದರೆ ಅಷ್ಟೇ ಹಾಕ್ಸ್ಕೊಳ್ಳೋದು, ಇಲ್ಲ ಹಾಕ್ಸ್ಕೊಳ್ಳಲ್ಲ. ನೋಡಿ ಗೈಸ್, ಔಟ್ಪುಟ್ ಮಾತ್ರ ಏನು ಮಸ್ತಾಗಿ ಬಂದಿದೆ. ಇದು ನಮ್ಮ ಮಮ್ಮಿದು ಎಷ್ಟು ಕ್ಯೂಟಾಗಿ ಹಾಕಿದ್ದಾರೆ ನೋಡಿ. ನಮ್ಮ ಮಮ್ಮಿ ಫುಲ್ ಲೆಂತ್ ಬೇಡ ಅಂದರು. ಸೊ ನಾನು ಫುಲ್ ಲೆಂತ್ ಹಾಕ್ಸ್ಕೊಳ್ಳೋಣ ಅಂತ ಹಾಕ್ಸ್ಕೊಂಡೆ. ಇವಳೇ ನಮ್ಮ ಮದುವೆ ಹುಡುಗಿ, ಮೈ ಕ್ಯೂಟ್ ಅಕ್ಕ. ಅವಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಅವಳು ಹೇಗೆ ಕೇಳಿದಾಳೋ ಹಾಗೆ ಹಾಕ್ಕೊಟ್ಟಿದ್ದಾರೆ. ಸ್ಮೈಲ್ ನವ್ಯ, ಸ್ಮೈಲ್ ಸ್ಮೈಲ್. ಗೈಸ್ ನೋಡಿದಲ್ಲ ಗೈಸ್, ಮೆಹಂದಿ ಹಾಕ್ಸ್ಕೊಂಡು ವೆಯ್ಟ್ ಮಾಡಿ ಸಾಕಾಯಿತು ಗೈಸ್. ನಿದ್ದೆ ಬರ್ತಾ ಇದೆ. ಇನ್ನು ವೆಯ್ಟ್ ಮಾಡು, ಊಟ ಮಾಡ್ಕೊಂಡು ಹೋಗೋಣ. ಊಟ ಬೇಡ ಗೈಸ್, ನನಗೆ ಊಟ ಬೇಡ. ಅಷ್ಟೇ ಗೈಸ್ ಹೊರಟ್ವಿ ಗೈಸ್. ಬೇಡ ಅಂದರು. ಊಟ ಮಾಡೋ ತನಕ ಬಿಟ್ಟಿಲ್ಲ. ಊಟ ಮಾಡಿಕೊಂಡು
ಹೊರಟ್ವಿ ಅಲ್ಲಿಂದ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದೊಡ್ಡಮ್ಮ ಬಾಯ್.